ದೆಹಲಿಯ ಅಂಗಳವನ್ನ ತಲುಪಿರುವಂತದ್ದು ಅಶ್ಲೀಲ ಸಮರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಅಂದ್ರೆ NHRCಗೆ ದೂರನ್ನ ಕೊಟ್ಟಿದ್ದಾರೆ. MLC CT ರವಿ ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಕಮಿಷನ್ಗೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ದೂರನ್ನ ಕೊಟ್ಟಿರುವಂತದ್ದು MLC CT ರವಿ ಅವರು. ಈ ಒಂದು ಪ್ರಕರಣದಲ್ಲಿ ಅವರನ್ನ ನಡೆಸಿಕೊಂಡಂತ ರೀತಿ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಘಟನೆ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ CT ರವಿ. 13 ಪುಟಗಳ ಸುದೀರ್ಘ ದೂರನ್ನ ಸಲ್ಲಿಸಿರುವಂತದ್ದು. ಬಂಧನ ಮಾಡಲಾಯಿತು, ಅದಾದ್ಮೇಲೆ ಕಿರುಕುಳ ಕೊಡಲಾಯಿತು, ನಕಲಿ FIR ಅಂತೆಲ್ಲ ಆರೋಪವನ್ನ ಮಾಡಿದ್ದಾರೆ CT ರವಿ. ದೂರಿನಲ್ಲಿ CM DCM ಸಚಿವೆ ಹೆಬ್ಬಾಳ್ಕರ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಅವರ ಜೊತೆಗೆ DG ಅಂಡ್ IGP ಬೆಳಗಾವಿ ಕಮಿಷನರ್ ಆಗಿರುವಂತ ಯಡಮಾರ್ಟಿನ್ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. SP ಭೀಮಶಂಕರ್ ಗುಳೇದ ವಿರುದ್ಧವೂ ಕೂಡ ಆರೋಪವನ್ನ ಮಾಡಲಾಗಿರುವಂತದ್ದು. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಪರಿಷತ್ ಕಲಾಪದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ CT ರವಿ ಅಶ್ಲೀಲ ಪದ ಬಳಕೆ ಮಾಡಿದ ಆರೋಪ ಇರುವಂತದ್ದು. ಆದ್ರೆ ಆ ವಿಚಾರ ಅಲ್ಲ ಇಲ್ಲಿ ಪ್ರಸ್ತಾಪ ಆಗಿರೋದು. ಇವರು ದೂರು ಕೊಟ್ಟಿರುವಂತದ್ದು NHRCಗೆ ನನ್ನನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ನಡೆಸಿಕೊಂಡಂತ ರೀತಿ, ಏನೇನೆಲ್ಲ ಮಾಡಿದ್ರು, ಯಾವ ರೀತಿಯ ಕಿರುಕುಳವನ್ನ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಕಾನೂನನ್ನ ಗಾಳಿಗೆ ತೂರಲಾಗಿದೆ ಅಂತೆಲ್ಲ ಹೇಳಿ ಆರೋಪವನ್ನ ಮಾಡ್ತಾ 13 ಪುಟಗಳ ದೂರನ್ನ ನೀಡಿದ್ದಾರೆ. ಒಂದ್ ಕಡೆ CT ರವಿ NHRCಗೆ ದೂರನ್ನ ಕೊಟ್ಟಿರುವಂತದ್ದು, ಇನ್ನು ಒಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಹೊರಟ್ಟಿ ಅವರ ಹೇಳಿಕೆ ಇದೆಯಲ್ಲ, ಇದು ಮತ್ತಷ್ಟು ಕುತೂಹಲ ಕೆಡು ಮಾಡಿಕೊಡ್ತಾ ಇದೆ. CT ರವಿ ವಿರುದ್ಧ ಮತ್ತೊಮ್ಮೆ ಸಭಾಪತಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರನ್ನ ಕೊಟ್ಟಿರುವಂತದ್ದು. ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು. ಪರಿಷತ್ ಒಳಗಡೆ CIDಗೆ ಸ್ಥಳ ಮಹಾಜರಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿರುವಂಥದ್ದು. CID ಅವರು ಯಾವ ರೀತಿ ಸ್ಥಳ ಮಹಾಜರನ್ನ ಮಾಡ್ತಾರೆ ಅಂತ ಹೇಳಬೇಕಾಗತ್ತೆ. ಅಲ್ಲೇನ್ ಕುರ್ಚಿ ಅಥವಾ ಟೇಬಲ್ ಸ್ಥಳ ಮಹಾಜರು ಮಾಡ್ತಾರೋ ಅಥವಾ ಸದನಕ್ಕೆ ಕರ್ಕೊಂಬಂದ್ಬಿಟ್ಟು ಮಹಾಜರನ್ನ ಮಾಡ್ತಾರ ಹೇಳಬೇಕು. ಅವರು ಎಲ್ಲ ಮಾಹಿತಿ ನೀಡಬೇಕಾಗತ್ತೆ ಅಂತ ಬಸವರಾಜ್ ಹೊರಟ್ಟಿ ಅವರು ಹೇಳಿದ್ರು. ಹೌಸ್ ಅಡ್ಜರ್ನ್ ಆಗೈತಿ, ಲಾಕ್ ಆಗೈತಿ. ಅಲ್ಲೇನು ಕುರ್ಚಿ ಟೇಬಲ್ಗೆ ಪಂಚ ಮಾಡ್ತಾರೋ ಅಥವಾ ಅವ್ರನ್ನ ಕರ್ಕೊಂಬಂದು ಮಾಡ್ತಾರೋ, ಯಾವ ರೀತಿ ಪಂಚ ಮಾಡ್ತಾರೋ ಬೇಕಲ್ಲ. ಅಲ್ಲಿನ ಒಳಗೆ ಹೊಡೆದಾಟ ಆಗಿಲ್ಲ. ಪಂಚನಾಮೆ ಮಾಡಬೇಕಾದ್ರೆ ಯಾವ ರೀತಿಯಿಂದ ಪಂಚ ಮಾಡ್ತಾರೆ ಅಲ್ಲಿ, ಅದು ನಮಗೆ ನಾವು ಪತ್ರ ಬರ್ದೇವು, ನಮ್ಮ ಸೆಕ್ರೆಟರಿ ಬರ್ದಾರೆ. ಯಾವ ರೀತಿಯಿಂದ ಪಂಚ ಮಾಡ್ತೀವಿ ತಿಳಿಸ್ರಿ ನಮಗೆ. ಆ ನಂತರ ನಾವು ವಿಚಾರ ಮಾಡ್ತೀವಿ ಅಂತೇಳಿ ವಿಚಾರ ಮಾಡ್ತೀವಿ, ಇಷ್ಟ ಪರಿಶೀಲಿಸ್ತೀವಿ. ಬಟ್ ನಾವು ಕೊಡಬೇಕು ಕೊಡಬಾರ್ದು ನಾವು ಈಗ ಹೇಳೋಕ್ಕಾಗೋದಿಲ್ಲ. ಅವ್ರು ಯಾವ ರೀತಿಯಿಂದ ಪಂಚ ಮಾಡ್ತಾರೆ ನಮ್ಮ ಪತ್ರ ಬರೆದ್ರೆ ನಾವು ಅವ್ರಿಗೆ ಮಾಡ್ತೀವಿ. ಈಗಂತೂ ನಾವು ಕೊಡೋಂಗಿಲ್ಲ, ನಾವು ತೀರ್ಮಾನ ತಿಳಿಸ್ಬಿಟ್ಟು ನಾವು ನಿಮ್ಮ ಪಂಚ ಮಾಡೋಕ್ಕೆ ನಮ್ಮ ಸದನ ಪರ್ಮಿಷನ್ ಕೊಡೋಂಗಿಲ್ಲ. ಯಾವ ರೀತಿ ಪಂಚ ಮಾಡ್ತೀವಿ ನಮ್ಗೆ ತಿಳಿಸ್ರಿ, ಆಮೇಲೆ ಹೇಳ್ತೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದ್ ಕಡೆ CT ರವಿ ಅವರು NHRCಗೆ 13 ಪುಟಗಳ ದೂರನ್ನ ಕೊಟ್ಟಿರುವಂತದ್ದು, ಅದರ ಹೈಲೈಟ್ಸ್ ಏನೇನೆಲ್ಲ ಇರುವಂತದ್ದು ಪ್ರಮುಖವಾಗಿ. ಅದರ ಜೊತೆಗೆ ಸಭಾಪತಿ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಒಳಗಡೆ ಹೋಗ್ಬಿಟ್ಟು ಅವ್ರು ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಅವ್ರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ಫಸ್ಟ್ ನಮ್ಗೆ ಹೇಳಬೇಕು ಅಂತ ಹೇಳುವ ಮುಖಾಂತರ ಇದೊಂಥರ ಟೆಕ್ನಿಕಲ್ ಇಶ್ಯೂ, ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಸವಾಲುಗಳು ಇದ್ದಂತೆ ಕಾಣಿಸ್ತಾ ಇದೆ ಪೊಲೀಸರಿಗೆ. ಖಂಡಿತ ಪೃಥ್ವಿ, CT ರವಿ ಅವರು ಬೆಳಗಾವಿಯ ಘಟನೆಗೆ ಕುರಿತಂತೆ ಈಗಾಗಲೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ದೂರಿನಲ್ಲಿ ಸಮಗ್ರವಾಗಿ ವಿವರಣೆಯನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಏನು ಈ ಸುವರ್ಣಸೌಧದ ಎದುರುಗಡೆಯಿಂದ CT ರವಿ ಅವರ ಬಂಧನ ಆಗುತ್ತೆ, ಬಂಧನದ ನಂತರದಿಂದ ನಡೆದಂಥ ಪ್ರಕ್ರಿಯೆಗಳೆಲ್ಲವನ್ನೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ ಘಟನೆಗೆ ಪೊಲೀಸ್ ದೌರ್ಜನ್ಯ ಅನ್ನುವಂಥ ಒಂದು ಶಬ್ದವನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಹೈಲೈಟ್ ಮಾಡಿದರೆ, ಪೊಲೀಸರ ಮೂಲಕವಾಗಿ ದೌರ್ಜನ್ಯವನ್ನು ನನ್ನ ಮೇಲೆ ಮಾಡಲಾಗಿದೆ. ಜೊತೆಗೆ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥವರು CM DCM ಇರ್ಬೋದು, ಗೃಹ ಸಚಿವರು ಇರ್ಬೋದು, ಗೃಹ ಇಲಾಖೆಯ ಕಾರ್ಯದರ್ಶಿ ಇರ್ಬೋದು, ಇವರೆಲ್ಲರ ಇನ್ವಾಲ್ವ್ಮೆಂಟ್ ಕೂಡ ಈ ಒಂದು ಪ್ರಕರಣದಲ್ಲಿ ಇದೆ. ಜೊತೆಗೆ ನೇರವಾಗಿ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಇರಬಹುದು, ಜೊತೆಗೆ SP ಭೀಮಾಶಂಕರ್ ಗುಳೇದವರು ಕೂಡ ಇದಕ್ಕೆ ಕಾರಣ ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಘಟನೆಯ ಪ್ರತಿಯೊಂದು ಅಂಶವನ್ನು ಕೂಡ ದೂರಿನಲ್ಲಿ ಉಲ್ಲೇಖಿಸಿರುವಂತಹ CT ರವಿ ನೇರವಾಗಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಸರ್ಕಾರ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದೆ, ನನ್ನ ಅಂದ್ರೆ ಮಾನವ ಹಕ್ಕುಗಳಿಗೆ ಎಲ್ಲೋ ದೋಖ ಆಗಿದೆ, ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ, ನನ್ನ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಕೇಂದ್ರ ಸಶಸ್ತ್ರ ಮೀಸಲು ಪಡೆಯಿಂದ ನನಗೆ ಸೆಕ್ಯೂರಿಟಿಯನ್ನು ಕೂಡ ಒದಗಿಸಿ ಎನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಶಿಕ್ಷೆಯನ್ನು ವಿಧಿಸಬೇಕು, ಶಿಕ್ಷೆ ಆಗುವ ಮೂಲಕ ಮುಂದಿನ ದಿನಗಳಲ್ಲಿ ಪೊಲೀಸ್ ದೌರ್ಜನ್ಯಗಳು ನಡೀಬಾರದು, ಅದು ಜನರ ಮೇಲೆ ಇರಬಹುದು, ಜನಪ್ರತಿನಿಧಿಗಳ ಮೇಲೆ ಇರಬಹುದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಮಾನವ ಹಕ್ಕುಗಳ ಆಯೋಗ. ಜೊತೆಗೆ ಇಲ್ಲಿ ಕಾರಣ ಆಗಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಶಿಕ್ಷೆಯನ್ನು ಆಗಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಜೊತೆಗೆ ನೀವು ಇನ್ನೊಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇದ್ರಿ, ಬಸವರಾಜ್ ಹೊರಟ್ಟಿ ಅವರು ಹೇಳ್ತಾ ಇದ್ರು ಸಭಾಪತಿಗಳು
ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿ ಅಂದ್ರೆ ವಿಧಾನ ಪರಿಷತ್ನ ಒಳಭಾಗಕ್ಕೆ ಹೋಗಿ ಸ್ಥಳ ಮಹಜರು ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇದು ನಮ್ಮ ವ್ಯಾಪ್ತಿಗೆ ಬರುವಂಥದ್ದು. ನಾನು ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಅಲ್ಲಿ ಏನೂ ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ತೀರ್ಪನ್ನ ಕೊಟ್ಟಾಗಿದೆ. ನನ್ನ ಕಸ್ಟಡಿಗೆ ಬರುತ್ತೆ ಇದು. ಪೊಲೀಸರು ಯಾವ ರೀತಿಯಾಗಿ ಅಲ್ಲಿ ಒಳಗೆ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಇನ್ನೇನಾದ್ರೂ ಪೊಲೀಸ್ ಇಲಾಖೆ ನನಗೆ ಪತ್ರವನ್ನು ಬರೆದು ವಿವರಣೆಯನ್ನ ಕೊಟ್ರೆ, ಅಂದ್ರೆ ಈ ಒಂದು ಯಾವ ರೀತಿಯಾಗಿ ನಾವು ತನಿಖೆಯನ್ನು ಮಾಡ್ತೇವೆ, ಏನೆಲ್ಲ ಅಂಶಗಳು ನಿಮ್ಮಲ್ಲಿ ನಿಮಗೆ ಸಿಕ್ಕಿರುವಂತಹ ಸಾಕ್ಷ್ಯಗಳೇ, ನಮಗೆ ಸಿಕ್ಕಿರುವಂತಹ ಸಾಕ್ಷ್ಯಗಳೇನು, ಜೊತೆಗೆ ಅದರೆಲ್ಲದರ ಬಗ್ಗೆ ಕೂಡ ನನಗೆ ಸಮಗ್ರವಾಗಿ ಪತ್ರವನ್ನು ಬರೆದು ಅದರ ಬಗ್ಗೆ ನಾನು ಯೋಚನೆಯನ್ನ ಮಾಡ್ತೇನೆ. ಯಾಕೆಂದ್ರೆ ಈ ಒಂದು ಸದನದ ಒಳಗೆ ನಡೆದಿರುವಂತಹ ವಿಚಾರ ಸಂಪೂರ್ಣವಾಗಿ ಸಭಾಪತಿಗಳಿಗೆ ಮಾತ್ರ ಒಳಪಡುತ್ತೆ. ಅದು ಪೊಲೀಸ್ ಇಲಾಖೆಯ ವ್ಯಾಪ್ತಿಗೆ ಬರೋದಿಲ್ಲ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಗಲಾಟೆಗಳಾಗಿಲ್ಲ, ಎಳೆದಾಟ ಆಗಿಲ್ಲ, ಬಡದಾಟ ಆಗಿಲ್ಲ. ಹಾಗಾಗಿ ಇದು ಅವಕಾಶವನ್ನ ಸದ್ಯಕ್ಕಂತೂ ನಾವು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಈ ಒಂದು ಬೆಳಗಾವಿಯ ಘಟನೆ ನಿಜಕ್ಕೂ ಎಲ್ಲ ಒಂದ್ ಕಡೆ ಎರಡು ರಾಜಕೀಯ ಪಕ್ಷಗಳ ಅಂದ್ರೆ ಸರ್ಕಾರ ಮತ್ತು ವಿಪಕ್ಷ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಮುಸುಕಿನ ಗುದ್ದಾಟಕ್ಕೆ ಕಾರಣ ಆಗಿದೆ. ಜೊತೆಗೆ ಈಗ ಸಭಾಪತಿಗಳು ಕೂಡ ಈ ರೀತಿಯಾಗಿ ಪೊಲೀಸರಿಗೆ ಅಂದ್ರೆ ತನ್ನ ಕಾನೂನಿನಲ್ಲಿ ಇರುವಂತಹ ಅಂಶಗಳನ್ನು ಉಲ್ಲೇಖಿಸಿ ಅವಕಾಶವನ್ನ ಕೊಡದೇ ಇರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಪೊಲೀಸರು ಯಾವ ರೀತಿಯಾಗಿ ಇದನ್ನ ತನಿಖೆಯನ್ನು ಮಾಡ್ತಾರೆ, ಸಭಾಪತಿಗಳು ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ, ಅಥವಾ ಸಭಾಪತಿಗಳು ಮುಂದಿನ ದಿನಗಳಲ್ಲಿಯೂ ಕೂಡ ಈ ತನಿಖೆಗೆ ಅವಕಾಶವನ್ನು ಕೊಡೋದಿಲ್ವಾ, ಸ್ಥಳ ಮಹಜರಿಗೆ ಅವಕಾಶ ಕೊಡೋದಿಲ್ವಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಪೃಥ್ವಿ.